ಸುಪ್ರೀಂ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಸಲ್ಲಿಕೆ ಮಾಡಿದಂಥ ಬೇಲ್ ಅರ್ಜಿ ಯಾವಾಗ 1 ವರ್ಷಗಳ ಕಾಲ ಮುಂದೂಡಿಕೆ ಪಡೆದು ಅದಾದ ನಂತರ ಬಹುಶಃ ಕೊಂಚ ಸಮಾಧಾನಕರ ದಿನ ಅಂತಂದ್ರೆ ಇವತ್ತು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ವಿವಾಹ ವಾರ್ಷಿಕೋತ್ಸವ. ಈ ಒಂದು ಒಕೇಶನ್ನಲ್ಲಿ ದರ್ಶನ್ ಅವರ ಭೇಟಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ದಾರೆ. ಅವರ ಜೊತೆಗೆ ಅವರ ಮಗ ವಿನೀಶ್ ದರ್ಶನ್ ಕೂಡ ಆಗಮಿಸಿದ್ದಾರೆ. ನಟ ದರ್ಶನ್ ಅವರನ್ನ ಭೇಟಿ ಮಾಡಿದ್ದಾರೆ. ಒಬ್ಬರ ಮುಖ ಮತ್ತೊಬ್ಬರು ನೋಡಿದಂತಹ ತಕ್ಷಣ ಒಂದು ರೀತಿ ಭಾವುಕ ಕ್ಷಣ ಅಲ್ಲಿ ಸೃಷ್ಟಿಯಾಗಿತ್ತು. ದಂಪತಿ ಕಣ್ಣೀರಿಟ್ಟಿದ್ದಾರೆ. ಇವತ್ತು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ 23ನೇ ವಿವಾಹ ವಾರ್ಷಿಕೋತ್ಸವ. ಈ ಸಂದರ್ಭದಲ್ಲಿ ಜೈಲಿನ ಭೇಟಿಗೆ ಅನುಮತಿಯನ್ನು ಕೇಳಿ ಅಧಿಕಾರಿಗಳಿಗೆ ಅವರು ಮನವಿಯನ್ನ ಮಾಡಿದರು. ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಅದರಂತೆ ಇವತ್ತು ಅವರ ಭೇಟಿಗೆ ಆಗಮಿಸಿದ್ದಾರೆ. ಆ್ಯಂಡ್ ಅವರ ಜೊತೆಗೆ ಅವರ ಪುತ್ರ ವಿನೀಶ್ ಕೂಡ ಇವತ್ತು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದು ನಟ ದರ್ಶನ್ ಅವರನ್ನು ಭೇಟಿ ಮಾಡಿದ್ದಾರೆ. ಸೊ ದಂಪತಿಗೆ ಅವರ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪರಸ್ಪರ ದರ್ಶನ ಭಾಗ್ಯ ಸಿಕ್ಕಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಅವರ ಮಗ ವಿನೀಶ್ ಇಬ್ಬರೂ ಕೂಡ ಇವತ್ತು ಆರೋಪಿ ನಟ ದರ್ಶನ್ ಅವರ ಭೇಟಿಗೆ ಬಂದಿದ್ದರು, ಭೇಟಿಯಾಗಿದ್ದಾರೆ. ಯಾವಾಗ ಒಬ್ಬರನ್ನ ಒಬ್ಬರು ನೋಡಿದ್ರೋ ದಂಪತಿ ಕಣ್ಣೀರಿಟ್ಟಿದ್ದಾರೆ. ಇಬ್ಬರೂ ಕೂಡ ಕಣ್ಣಂಚಲಿ ನೀರು ತುಂಬಿಕೊಂಡಿದ್ರು ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾರೆ. ಒಂದು ಭಾವುಕ ಕ್ಷಣಕ್ಕೆ ಇವರ ಭೇಟಿ ಸಾಕ್ಷಿಯಾಗಿತ್ತು. ಸುಪ್ರೀಂ ಕೋರ್ಟ್ ಒಂದು ಸೂಚನೆಯನ್ನು ಕೊಟ್ಟಿತ್ತು. 1 ವರ್ಷಗಳ ಕಾಲ ಅಂದರೆ 1 ವರ್ಷದ ಅವಧಿಯ ಒಳಗಡೆ ಮುಂದಿನ ಮೇ 15ನೇ ತಾರೀಕಿನ ಒಳಗಾಗಿ 2027 ಮೇ 15 ಇದರ ಒಳಗಾಗಿ ಎಲ್ಲ ಸಾಕ್ಷಿಗಳ 60 ಸಾಕ್ಷಿಗಳ ವಿಚಾರಣೆಯನ್ನು ಪೂರ್ಣಗೊಳಿಸಬೇಕು ಅಂಥೇಳಿ. ಸೊ ಅದರಿಂದ ಪರೋಕ್ಷವಾಗಿ ಅರ್ಥ ಏನು ಅಂತಂದರೆ ಇನ್ನು 1 ವರ್ಷಗಳ ಕಾಲ ಬೇಲನ್ನು ಅಂದರೆ ಬೇಲ್ ಅಪ್ಲಿಕೇಶನನ್ನು ಸಲ್ಲಿಕೆ ಮಾಡುವಂಥ ಯಾವ ಸಾಧ್ಯತೆ ಕೂಡ ಇಲ್ಲ. ಸೊ ಇದರಿಂದ ನಿರಾಸೆಗೊಂಡಿದ್ದಂಥ ನಟ ದರ್ಶನ್ ಅವರಿಗೆ ಇವತ್ತು ಒಂದು ರೀತಿ ಸಮಾಧಾನಕರ ದಿನ. ಯಾಕೆ ಅಂತಂದರೆ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವರ ಭೇಟಿಗೆ ಅವರ ಪತ್ನಿ ಹಾಗೂ ಮಗ ಆಗಮಿಸಿದ್ದಾರೆ ಜೈಲಿಗೆ. ಆ್ಯಂಡ್ ಅಲ್ಲಿ ಭೇಟಿಯಾಗಿದ್ದಾರೆ. ಕೆಲವೊಂದಷ್ಟು ಭಾವುಕ ಪೋಸ್ಟ್ಗಳನ್ನು ಕೂಡ ನಟಿ ವಿಜಯಲಕ್ಷ್ಮಿ ಮಾಡಿದರು. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಅವರ ಭೇಟಿಯ ಕ್ಷಣ ಯಾವ ರೀತಿಯಾಗಿತ್ತು ವಿವರಿಸೋ ಹಾಗಿದ್ರೆ? ರಾಹುಲ್, ಕೆಲವೇ ಕ್ಷಣಗಳ ಹಿಂದೆ ನಟ ದರ್ಶನ್ ಅವರನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರ ಪುತ್ರ ವಿನೀಶ್ ಹಾಗೂ ಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಆಗಿರುವಂತದ್ದು. ಸುಮಾರು 30 ನಿಮಿಷಗಳ ಕಾಲ ಭೇಟಿಗೆ ಕಾರಾಗೃಹ ಇಲಾಖೆ ಅನುಮತಿಯನ್ನು ಕೊಟ್ಟಿರುವಂತದ್ದು. ಅದು ಕೂಡ ಜೈಲಿನ ಪ್ರತ್ಯೇಕ ಕೊಠಡಿಯಲ್ಲಿ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಹಾಗೂ ಅವರ ಕುಟುಂಬಸ್ಥರ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಜೈಲರ್ ಅವರ ಸಮ್ಮುಖದಲ್ಲಿ, ಜೊತೆಗೆ ಸಿಸಿಟಿವಿ ಮಾನಿಟರಿಂಗ್ ಇರುವಂತಹ ರೂಮ್ ನಲ್ಲಿ ಕಳೆದ ಮೇ 16ನೇ ತಾರೀಕು ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಪ್ರತ್ಯೇಕವಾದಂತಹ ಭೇಟಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಖುದ್ದು ಕಾರಾಗೃಹ ಇಲಾಖೆಯ ಡಿಜಿಪಿ ಆಗಿರುವಂತಹ ಅಲೋಕ್ ಕುಮಾರ್ ಅವರನ್ನ ಭೇಟಿಯಾಗಿ ಮನವಿ ಪತ್ರವನ್ನ ಕೊಟ್ಟಿದ್ರು. ಅದಾದ ನಂತರದಲ್ಲಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನ SP ಆಗಿರುವಂತಹ ಅಂಶುಕುಮಾರ್ ಅವರಿಗೆ ಪತ್ರವನ್ನ ಬರೆದು ಮನವಿ ಮಾಡಿಕೊಳ್ಳುವಂತ ಕೆಲಸವನ್ನ ನಟ ದರ್ಶನ್ ಮಾಡಿದ್ರು. ಹೀಗಾಗಿ ಅವ್ರಿಗೆ ಸ್ಪೆಷಲ್ ಕನ್ಸಿಡರೇಷನ್ ಆಧಾರದ ಮೇಲೆ ಇಬ್ಬರಿಗೂ ಕೂಡ ಅಂದ್ರೆ ದರ್ಶನ್ ಅವರ ಪತ್ನಿ ಹಾಗೂ ಪುತ್ರನಿಗೆ ದರ್ಶನ್ ಅವರನ್ನ ಭೇಟಿ ಮಾಡಲಿಕ್ಕೆ ಸುಮಾರು 30 ನಿಮಿಷಗಳ ಕಾಲ ಅವಕಾಶವನ್ನ ಕೊಟ್ಟಿರುವಂತದ್ದು. ನಟ ದರ್ಶನ್ ಅವರ ಹಾಗೂ ವಿಜಯಲಕ್ಷ್ಮಿ ಮದುವೆಯಾಗಿ ಇವತ್ತಿಗೆ 23 ವರ್ಷಗಳ ಹಿನ್ನೆಲೆಯಲ್ಲಿ ಭೇಟಿ ಆಗ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ತಿನಿಸುಗಳನ್ನ ತಂದಿದ್ರು ವಿಜಯಲಕ್ಷ್ಮಿ ಅವರು ನಟ ದರ್ಶನ್ ಅವ್ರಿಗೆ ಕೊಡ್ಲಿಕ್ಕೆ. ಆದ್ರೆ ಜೈಲಿನ ಮ್ಯಾನ್ಯಲ್ ನ ಪ್ರಕಾರವಾಗಿ ಕೇವಲ ಹಣ್ಣುಗಳಷ್ಟೇ ತಗೊಂಡೋಗ್ಲಿಕ್ಕೆ ಅವಕಾಶ ಇರೋದ್ರ ಹಿನ್ನೆಲೆಯಲ್ಲಿ ನಟ ದರ್ಶನ್ ಅವರು ಇದ್ದಂತ ಬ್ಯಾರಕ್ ನ ಬಳಿ ಕೇವಲ ವಿಜಯಲಕ್ಷ್ಮಿ ಅವರು ತಂದಿದ್ದಂತ ಹಣ್ಣುಗಳನ್ನ ಮಾತ್ರ ತೊಗಡೆ ಬಿಟ್ಟಿರುವಂತದ್ದು. ಸದ್ಯ ಮಗ ಹಾಗೂ ಪತ್ನಿಯನ್ನ ನೋಡಿ ಕೆಲ ಕಾಲ ನಟ ದರ್ಶನ್ ಭಾವುಕರಾಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ತಿರುವಂತದ್ದು. 30 ನಿಮಿಷಗಳ ಭೇಟಿಯ ನಂತರದಲ್ಲಿ ಜೈಲರ್ನ ಸಮ್ಮುಖದಲ್ಲಿ ಭೇಟಿ ಆಗುತ್ತೆ. ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಭೇಟಿ ಆಗುವಂತಹ ಪ್ರತ್ಯೇಕವಾದಂತಹ ಕೊಠಡಿ ಏನಿದೆ ಅದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ CCTV ಮಾನಿಟರ್ ಆಗುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.